ಚಿತ್ರ ತಮ್ಮ ಸುಖಾಗಮನ ಬಯಸುವ ಅನ್ನೋ ಸಿನಿಮಾ ಲಾಂಚ್ ಆಗ್ತಿರೋದು ನನಗೆ ಸ್ಪೆಷಲ್. ಬಿಕಾಸ್ ನನಗೆ ಗೊತ್ತಿರಲಿಲ್ಲ 20 ವರ್ಷ ಆಯಿತು ಅಂತ. ನನಗೆ ನಮ್ಮ ಡೈರೆಕ್ಟ್ರು ಜಗನ್ನಾಥ್ ಅವ್ರು ಕಳಿಸಿದಾಗ ವಿ ಆರ್ ಸೆಲೆಬ್ರೇಟಿಂಗ್ 2006 to 2026 ಅಂತ. 20 ವರ್ಷ ಆಗೋಯ್ತಾ ಜಗ ಅಂದರೆ. ಸೊ ಥ್ಯಾಂಕ್ ಯು. ಸೊ ಈಗ ಟೀನೇಜಿಂದ 19 20 ಅಷ್ಟೇ. ಸೊ ನಾನು ಬೆಂಗಳೂರಿಗೆ ಬಂದಾಗ ಐ ವಾಸ್ ಜಸ್ಟ್ 19, ಮನೆಯಿಂದ ಬಂದಾಗ ಆ್ಯಕ್ಟ್ರ್ ಆಗಬೇಕು ಅಂತ. ಮುಂಗಾರು ಮಳೆ ಸಿನಿಮಾ 2006 ಆಗಿತ್ತು. ಸೊ ಅಲ್ಲಿಂದ ಇಲ್ಲಿ 20 ವರ್ಷ ಹೇಗೋಯ್ತು ಅಂತ ಗೊತ್ತಿಲ್ಲ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಆಶೀರ್ವಾದ, ಆ್ಯಂಡ್ ಯಾವುದೂ ನಾನು ಜಾಸ್ತಿ ತಲೆ ಮೇಲೆ ಎತ್ಕೊಂಡು ಹೋಗಲ್ಲ. ಗೆಲುವಾಗಿರಲಿ, ಸೋಲಾಗಿರಲಿ, ಸಿನಿಮಾ ಹಿಟ್ಟಾಗಲಿ, ಫ್ಲಾಪ್ ಆಗಲಿ, ಅದು ಯಾರೂ ಮಾಡೋಕ್ಕಾಗಲ್ಲ. ಯಾವುದೇ ಸೂಪರ್ ಹಿಟ್ ಆಗಲಿ ಮಾಡೋಕ್ಕಾಗಲ್ಲ. ಪ್ರತಿಯೊಂದು ಆಗೋದು ಶ್ರಮ ಅಷ್ಟೇ ನಮ್ಮದು ಅಂತ ಬಂದಿದ್ದೀನಿ. ಸೊ 20 ವರ್ಷ ಅಂದಿದ ತಕ್ಷಣ ಏನೇನು ನೆನಪಾಗುತ್ತೆ ಅಂದರೆ ಪ್ರತಿಯೊಂದು ನೆನಪಾಗುತ್ತೆ. ದೇವರು ಈ ಮಟ್ಟಕ್ಕೆ ಕರ್ಕೊಂಬಂದು ಬಿಟ್ಟಿದ್ದಾನೆ. ಆ್ಯಂಡ್ ಒಳ್ಳೊಳ್ಳೆ ಟ್ಯಾಲೆಂಟೆಡ್ ಡೈರೆಕ್ಟರ್ಸ್, ರೈಟರ್ಸ್, ನನಗೆ ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್, ಸ್ನೇಹಿತರು ಎಲ್ಲ ಕೊಟ್ಟಿದ್ದಾನೆ. ಸೊ ಇದು ಇನ್ನೂ ಒಂದು ಸ್ಟೆಪ್ ಅಷ್ಟೇ. ಬೇಸಿಕಲಿ ಅದು ಫೈನಲ್ ವರ್ಡ್ ನಂದು. ಇನ್ನೂ ಒಂದು ಸ್ಟೆಪ್ ಇಡಬೇಕಾಗಿರೋ ಸ್ಟೆಪ್ಸು ತುಂಬ ಇದೆ. ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ಇದ್ದರೆ ಖಂಡಿತವಾಗ್ಲೂ ಮಾಡ್ತೀನಿ. ಆ್ಯಂಡ್ ನನಗೆ ಫಸ್ಟ್ ಆಫ್ ಆಲ್ ಸ್ಕ್ರಿಪ್ಟ್ ಒನ್ಲೈನ್ ಕೇಳಿರಲಿಲ್ಲ. ನನ್ನ ಇವರು ಸ್ನೇಹಿತರು ಫೋನ್ ಮಾಡಿ ಹೇಳಿದ್ರು, ಸರ್ ಈ ಥರ ಒಂದು ಸ್ಕ್ರಿಪ್ಟ್ ಇದೆ, ಒಂದ್ಸಲಿ ಕೇಳಿ ಸರ್, ತುಂಬ ಚೆನ್ನಾಗಿದೆ, ಮಜಾ ಇದೆ, ಅವ್ರು ಭಾಳ ನಿಮ್ಮನ್ನ ತಲೆಯಲ್ಲಿ ಇಟ್ಕೊಂಡೇ ಮಾಡಿದ್ದಾರೆ ಅಂದರು. ಓಕೆ, ಯಾರು ಡೈರೆಕ್ಟ್ರು ಅಂದರೆ, ಸರ್ ಹೊಂದಿಸಿ ಬರೆಯಿರಿ ಡೈರೆಕ್ಟ್ರು ಸರ್ ಅಂದರು. ನಾನು ಆ ಫಿಲ್ಮ್ ನೋಡಿದ್ದೀನಮ್ಮ, ತುಂಬ ಚೆನ್ನಾಗಿದೆ ಆ್ಯಂಡ್ ವೆರಿ ಸೆನ್ಸಿಬಲ್ ರೈಟರ್. ಒಂದು ಹ್ಯೂಮನ್ ಎಮೋಷನ್ಸ್ ಅಂತೀವಿ ಗೊತ್ತಾ, ಆ ಹ್ಯೂಮನ್ ಎಮೋಷನ್ಸ್ನ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ತಾರೆ, ಎಕ್ಸ್ಪ್ರೆಷನ್ ಆ್ಯಂಡ್ ಡೈಲಾಗ್ ವಾಯ್ಸ್ ಆಲ್ಸೋ. ಓಕೆ, ಆ ಥರ. ಅದಾದಮೇಲೆ ನೆಕ್ಸ್ಟ್ ಫಿಲ್ಮ್ ಯಾವ್ದು ಮಾಡ್ತಿದ್ದೀರಾ ಜಗನ್ನಾಥ್ ಅಂದೆ. ಸರ್ ತೀರ್ಥ ರೂಪ ತಂದೆಯವರಿಗೆ ಅಂದರೆ ವಾಟ್, ಎಷ್ಟು ಚೆನ್ನಾಗಿ ಇಡ್ತೀರ ನೀವು ಟೈಟ್ಲ್ಸ್ ಎಲ್ಲ. ನಮ್ಮ ಸಿನಿಮಾಗೆ ಇದೇ ಥರದ್ದು ಏನಾದರೂ ಕೊಡಿ ನನಗೆ ಟೈಟಲ್ ಅಂದೆ. ಸೊ ಅದಾದಮೇಲೆ ಡಿಸ್ಕಷನ್ ಆಯಿತು. ದ ಲವ್, ಆ ಸಿನಿಮಾ ಮೇಲಿರೋ ಪ್ರೀತಿ. ಆ್ಯಂಡ್ ಜಗನ್ನಾಥ್ ಹೇಳಿದ್ರು, ಸರ್ ನಿಮ್ಮ ಪಿಕ್ಚರ್ನ ನಾನು ಇಂಜಿನಿಯರಿಂಗ್ ಮಾಡಬೇಕಾದ್ರೆ ನೋಡಿದೆ, ಒಂದು 20 ಸಲ ನೋಡಿದ್ದೀನಿ ಮುಂಗಾರು ಮಳೆ. ನಾನು ಜಸ್ಟ್ ಅವಾಗ ಇಂಜಿನಿಯರಿಂಗ್ ಪಾಸಾಗಿದ್ದು ಆಚೆ ಹೋಗಿದ್ದು. ಜಸ್ಟ್ ಅವಾಗ. ಸೊ ಹೆಚ್ಚೇನಿಲ್ಲ, ಎಕ್ಸ್ಪೀರಿಯನ್ಸ್ ಅಷ್ಟೇ ಜಾಸ್ತಿ, ಏಜ್ ಅದೇ. ಸೊ ದೆನ್ ನಮ್ಮ ರಾಮನಹಳ್ಳಿ, ನಾನು ಪೂರ್ತಿ ಹೆಸರು ಕರೆಯಲ್ಲ, ಜಗನ್ನು ಅಂತ ರಾಮನಹಳ್ಳಿ ಅಂತೀನಿ. ಸೊ ನಾನು ಹೇಳಿದೆ, ರಾಮನಹಳ್ಳಿ ಕೆನ್ ಯು ನರೇಟ್ ದ ಸ್ಟೋರಿ ಅಂತ. 1 hour ಅಂತ ಕೂತ್ಕೊಂಡಿದ್ದು ನಾವು. ಐ ಥಿಂಕ್ ಹಾಫ್ ಡೇ ಹೋಯಿತು ನಮ್ಮದು ಡಿಸ್ಕಷನ್ ಮಾಡಿ ಮಾಡಿ ಮಾಡಿ. ಸೊ ಅದರಲ್ಲಿ ಒಂದಷ್ಟು ಫನ್ ಎಲಿಮೆಂಟ್ಸ್ ಹೇಳ್ಕೊತಾ ಬಂದ್ವಿ. ಆ್ಯಂಡ್ ಎಮೋಷನ್ ವಾಯ್ಸ್, ನಾಟ್ ಬಿದ್ದು ಅಳೋದಲ್ಲ, ಒಂದು ಹ್ಯೂಮನ್ ಎಮೋಷನ್ಸ್. ನಗುವಲ್ಲಿ ಅಳು, ನಗ್ನಗ್ತಾ ಅಳೋದು, ನೋಡಿದವ್ರಿಗೆ ಒಂಥರ ಖುಷಿ, ಆನಂದ ಬಾಷ್ಪ ಆಗೋದು. ಅದ್ರ ಜೊತೆಲಿ ಬ್ಯೂಟಿಫುಲ್ ಎಂಟರ್ಟೈನಿಂಗ್ ಕಾಮಿಡಿ ಸೀನ್ಸು, ಆ್ಯಕ್ಷನ್ನು. ನಾನು ಹೊಂದಿಸಿ ಬರೆಯಿರಿ ತೀರ್ಥರೂಪ ತಂದೆಯವರಿಗೆ, ಇದನ್ನು ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ವಿತ್ ನಿಮ್ಮ ಟಚ್ಚಲ್ಲಿ ಇದೆ ಅಂದೆ. ಸರ್ ನಾನೇ ಪ್ರೊಡ್ಯೂಸರ್ ಅವೆರಡಕ್ಕೂ. ಹೊಂದಿಸಿ ಬರೆಯೋರಿಗೆ ನಾನೇ ಪ್ರೊಡ್ಯೂಸರ್ ಸರ್. ಸಿನಿಮಾ ನಂಗೆ ತುಂಬ ಒಳ್ಳೆ ಹೆಸರು ತಂದು ಕೊಡ್ತು, OTTಲಿ ತಂದು ಕೊಡ್ತು. ಸೊ ಆ್ಯಸ್ ಅ ರೈಟರ್ ನಾನು ಇದು ಮಾಡಿದ್ದೀನಿ. ಸೊ ಈ ಆಸ್ಪೆಕ್ಟಲ್ಲೂ ವಿತ್ ಮೈ ರೈಟಿಂಗ್ ಸ್ಕಿಲ್ಸ್ ಆ್ಯಂಡ್ ಎಮೋಷನ್ಸ್ ಹೋಗಬೇಕು ಅಂತಿದ್ದೀನಿ ಅಂದೆ. ಆ್ಯಂಡ್ ಹಿ ಹ್ಯಾಸ್ ಡನ್ ಫ್ಯಾಂಟಾಸ್ಟಿಕ್ ಜಾಬ್. ಥ್ಯಾಂಕ್ ಯು ಜಗ ಫಾರ್ ಗಿವಿಂಗ್ ಸಚ್ ಎ ಗುಡ್ ಸ್ಕ್ರಿಪ್ಟ್. ಈಗ ಹೇಳ್ತಿದ್ದೀವಿ, ಆ್ಯಂಡ್ ಈಗ ಏನು ಹೇಳಿದೆಯೋ ಅದಕ್ಕಿಂತ 10ರಷ್ಟು ಪರದೆ ಮೇಲೆ ಬರಬೇಕು. ಅದಕ್ಕೆ ನಿನಗೆ ಪ್ರೊಡ್ಯೂಸರ್ ಎಲ್ಲ ಸಪೋರ್ಟ್ ಇದೆ ಅಲ್ಲಲ್ಲ ಇದ್ದವ್ರೆ. ಲೋಹಿತ್ ಅವರು ಒಂದು ಸಿನಿಮಾ ಮಾಡಿದ್ದಾರೆ ಆಲ್ರೆಡಿ. ಅದಾದ ನಂತರ ಫಸ್ಟ್ ಮೀಟಿಂಗಲ್ಲಿ ಹೇಳಿದ್ರು, ಸರ್ ಒಂದು ಫ್ಯಾಮಿಲಿ ಡ್ರಾಮಾ, ನಮ್ಮ ಮನೇಲಿ ಯಾವಾಗಲೂ ಹೇಳ್ತಿರ್ತಾರೆ, ನಮ್ಮ ಫ್ಯಾಮಿಲಿ ಔಟ್ ಆ್ಯಂಡ್ ಔಟ್ ಫ್ಯಾಮಿಲಿ ಫಿಲ್ಮ್ ಮಾಡಿ ಅಂತ. ಸೊ ದೆನ್ ಇವರಿಬ್ಬರು ಸಿಕ್ಕಿ ಮಾತಾಡಿ ಮಾಡ್ತಿದ್ದಾರೆ. ಆ್ಯಂಡ್ ವೆರಿ ಪ್ಯಾಷನೆಟ್. ಅವರು ಪ್ರೊಡ್ಯೂಸರು ಇದ್ದಾರೆ. ಆ್ಯಂಡ್ ಸರ್ ಒಳ್ಳೇದಾಗಲಿ ನಿಮ್ಮಿಬ್ರಿಗೂ. ಐ ಆಮ್ ರಿಯಲಿ ಎಕ್ಸೈಟೆಡ್. ಒಂದು ಸಟಲ್ಡ್ ಕ್ಯಾರೆಕ್ಟರ್, ಒಂದು ಮಜವಾಗಿ ಮಾಡೋವಂಥ ಪಾತ್ರ ಕೊಟ್ಟಿದ್ದೀರಿ. ಆ್ಯಂಡ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಷ್ಟೇ, ಇನ್ನೇನಿಲ್ಲ. ಆ್ಯಂಡ್ ಮ್ಯೂಸಿಕ್ ನಮ್ಮ
ಅರ್ಜುನ್ ಮಾಡ್ತಿದ್ದಾರೆ. ಅರ್ಜುನ್ ನನ್ನ ಮತ್ತು ಅರ್ಜುನ್ ಜನ್ಯ ಅವರ ಕಾಂಬಿನೇಷನಲ್ಲಿ ಒಂದಷ್ಟು ಒಳ್ಳೆ ಸಾಂಗ್ಸ್ ಬಂದಿದೆ. ಆಲ್ಮೋಸ್ಟ್ ನನ್ನ ಒಂದೊಂದು ಸಿನಿಮಾಲು 2-3 ಹಿಟ್ಸ್ ಕೊಡ್ತಾನೆ ಬಂದಿದ್ದಾರೆ. ಸೊ ಈ ಸಿನಿಮಾಲು ಮೊನ್ನೆ ಮಾತಾಡಿದೆ, ಅರ್ಜುನ್ ಐ ವಾಂಟ್ ಬೆಸ್ಟ್ ಸಾಂಗ್ಸ್ ಇನ್ ದಿಸ್ ಆಲ್ಬಮ್ ಅಂತ. ಆ್ಯಂಡ್ ದ್ವಾಪರ ಆ್ಯಂಡ್ ನಮ್ಮ ಜಸ್ಕರನ್ ಇಲ್ಲೇ ಇದ್ದಾನೆ. ಸೊ ದ್ವಾಪರ ವಾಸ್ ಅ ಮ್ಯಾಸಿವ್ ಹಿಟ್. ಸೊ ಅದಾದಮೇಲೆ ಪ್ಲೀಸ್ ಕೂತ್ಕೊಳ್ಳಿ. ಅದಾದಮೇಲೆ ಮಾಡ್ತಿರೋದು ನಾನು ಅರ್ಜುನ್. ಸೊ ಐ ವಾಂಟ್ ಬೆಸ್ಟ್ ಆಲ್ಬಮ್ ಅಂತ ಹೇಳಿದ್ದೀನಿ. ಹೋಪ್ ವಿಲ್ ಡೂ ಅವರ್ ಬೆಸ್ಟ್ ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡೋದಕ್ಕೆ, ರಂಜಿಸೋಕ್ಕೆ. ಸೊ ನಿಮ್ಮೆಲ್ಲರ ಬ್ಲೆಸ್ಸಿಂಗು, ಆಶೀರ್ವಾದ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.